ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ನೂತನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ನಂತರ ಸಂಪುಟ ಸಚಿವರಾದ ಡಾಕ್ಟರ್ ಅಜಯ್ ಧರ್ಮಸಿಂಗ್ ಅವರು AICC ಅಧ್ಯಕ್ಷರಾದ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ, KC ವೇಣುಗೋಪಾಲ್ ಹಾಗೂ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರನ್ನು ಭೇಟಿಯಾಗಿ ಆಶೀರ್ವಾದವನ್ನು ಪಡೆದರು. ಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ನೂತನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ನಂತರ ಜೇವರ್ಗಿ ಮತಕ್ಷೇತ್ರದ ಶಾಸಕರು ಹಾಗೂ ಸಚಿವರಾದ ಡಾಕ್ಟರ್ ಅಜಯ್ ಧರ್ಮಸಿಂಗ್ ಅವರು ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಹಾಗೂ ಕಲ್ಯಾಣ ಕರ್ನಾಟಕದ ಹಿರಿಯ ಮುತ್ಸದ್ದಿ ನಾಯಕರಾದ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಭೇಟಿ ಮಾಡಿ ಆಶೀರ್ವಾದ ಪಡೆದರು. ಅದೇ ರೀತಿ ನವದೆಹಲಿಯಲ್ಲಿ ಕಾಂಗ್ರೆಸ್ ಪಕ್ಷದ ಪ್ರಧಾನ ಸಂಘಟನಾ ಕಾರ್ಯದರ್ಶಿಗಳಾದ KC ವೇಣುಗೋಪಾಲ್ ಅವರು ಹಾಗೂ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಕಾಂಗ್ರೆಸ್ ಪಕ್ಷದ ಕರ್ನಾಟಕ ರಾಜ್ಯ ಉಸ್ತುವಾರಿಗಳಾದ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರನ್ನು ಭೇಟಿ ಮಾಡಿ ಅವರಿಂದ ಮಾರ್ಗದರ್ಶನ ಹಾಗೂ ಆಶೀರ್ವಾದಗಳನ್ನು ಪಡೆದು ಧನ್ಯವಾದಗಳನ್ನು ಅರ್ಪಿಸಿದರು. ಕರ್ನಾಟಕ ರಾಜ್ಯದ ಜನತೆಯ ಸೇವೆ ಮಾಡಲು ತಮಗೆ ನೀಡಿರುವ ಮಹತ್ವದ ಜವಾಬ್ದಾರಿಗೆ ತಾವು ಸದಾ ಕೃತಜ್ಞರಾಗಿದ್ದು, ನಿಮ್ಮೆಲ್ಲರ ಆಶೀರ್ವಾದ ಮತ್ತು ಮಾರ್ಗದರ್ಶನದೊಂದಿಗೆ ಜನಪರ ಸೇವೆಗೆ ಸದಾ ಶ್ರಮಿಸುತ್ತೇನೆ, ನಿಷ್ಠಾವಂತರಾಗಿ ಕೆಲಸ ಮಾಡುತ್ತೇನೆ, ಎಲ್ಲಿಯೂ ಪಕ್ಷದ ಹಾಗೂ ಹಿರಿಯ ನಾಯಕರ ಹೆಸರು ಬೆಳೆಸುವಂತೆ ಮಾಡುತ್ತೇನೆ ಎಂದು ಸಚಿವ ಡಾಕ್ಟರ್ ಅಜಯ್ ಧರ್ಮಸಿಂಗ್ ಅವರು ಭರವಸೆಯನ್ನು ನೀಡಿದರು. ರಾಯಚೂರು ಜಿಲ್ಲೆಯಲ್ಲಿ ಬರ ಪರಿಸ್ಥಿತಿ ಪರಿಶೀಲನೆಗಾಗಿ ರಾಯಚೂರು ಜಿಲ್ಲಾ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಸಚಿವರಾದ ಡಾಕ್ಟರ್ ಅಜಯ್ ಧರ್ಮಸಿಂಗ್ ಅವರು ಎಲ್ಲಾ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದರು. ರಾಜ್ಯದಲ್ಲಿ ಉಂಟಾಗಿರುವ ತೀವ್ರ ಬರ ಪರಿಸ್ಥಿತಿ, ಕುಡಿಯುವ ನೀರಿನ ಕೊರತೆ ಮತ್ತು ಬೆಳೆ ಹಾನಿಯ ಸಮಗ್ರ ಅಧ್ಯಯನಕ್ಕಾಗಿ ಸಂಪುಟ ಸಚಿವರಾದ ಡಾಕ್ಟರ್ ಅಜಯ್ ಧರ್ಮಸಿಂಗ್ ಅವರು ಇಂದು ರಾಯಚೂರು ಜಿಲ್ಲೆಗೆ ಆಗಮಿಸಿದ್ದು, ಜಿಲ್ಲೆಯ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಎಲ್ಲಾ ಅಧಿಕಾರಿಗಳ ಸಭೆ ಕರೆದು ಮಾಹಿತಿ ಪಡೆದರು. ಮುಖ್ಯಮಂತ್ರಿ DK ಶಿವಕುಮಾರ್ ಅವರ ನಿರ್ದೇಶನದಂತೆ ಆಗಸ್ಟ್ 7 ಮತ್ತು 8ರಂದು 2 ದಿನಗಳ ಪ್ರವಾಸ ಕೈಗೊಂಡಿರುವ ಸಚಿವರು ಇಂದು ರಾಯಚೂರು ಗ್ರಾಮಾಂತರ, ದೇವದುರ್ಗ, ಲಿಂಗಸೂಗೂರು ಹಾಗೂ ಮಸ್ಕಿ ತಾಲೂಕುಗಳಿಗೆ ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿದರು. ನಂತರ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಜಿಲ್ಲಾಧಿಕಾರಿಗಳು, ರಾಯಚೂರು ಜಿಲ್ಲೆಯ ಗ್ರಾಮಾಂತರ ಕ್ಷೇತ್ರದ ಶಾಸಕರಾದ ಬಸವನಗೌಡ ದದ್ದಲ್, ಜಿಲ್ಲಾಧಿಕಾರಿ ಪೂವಿತಾ ಎಸ್, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಈಶ್ವರ್ ಕುಮಾರ್ ಕಾಂತು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅರುಣಾಂಶು ಗಿರಿ, ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರು ಸೇರಿದಂತೆ ಇತರೆ ವಿವಿಧ ಇಲಾಖೆಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಸಮಗ್ರ ಮಾಹಿತಿ ಪಡೆದರು. ಈ ಸಭೆಯಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಮಳೆ ಕೊರತೆಯಿಂದ ಹತ್ತಿ, ಭತ್ತ, ಮುಂಗಾರು ಹಂಗಾಮಿನ ಬೆಳೆಗಳು ಸಂಪೂರ್ಣ ಹಾನಿಗೊಳಗಾಗಿರುವುದಾಗಿ ವರದಿಯಾಗಿದೆ. ಅಂತರ್ಜಲ ಮಟ್ಟವು ಗಣನೀಯವಾಗಿ ಕುಸಿದಿದ್ದು, ಈ ಬೇಸಿಗೆಯ ಸದ್ಯದ ಪರಿಸ್ಥಿತಿಯಲ್ಲಿ ಕುಡಿಯುವ ನೀರಿಗೆ ತೊಂದರೆ ಇಲ್ಲ ಎಂದು ಜಿಲ್ಲಾಧಿಕಾರಿಗಳು ಸಭೆಯಲ್ಲಿ ತಿಳಿಸಿದ್ದಾರೆ. ಸಚಿವರು ರೈತರ ಸಂಪೂರ್ಣ ಸಮಸ್ಯೆಯ ಕುರಿತು ಜಿಲ್ಲಾಧಿಕಾರಿಗಳೊಂದಿಗೆ ವರದಿಗಳ ಸಮೇತ ವಿವರವಾದ ಚರ್ಚೆ ನಡೆಸಿದರು. ಬರ ಪರಿಸ್ಥಿತಿಯನ್ನು ಎದುರಿಸಲು ಅಗತ್ಯ ಕ್ರಮಗಳ ಬಗ್ಗೆ ಸಚಿವರು ಮಾರ್ಗದರ್ಶನ ನೀಡಿದರು. ಆಗಸ್ಟ್ 8ರಂದು ಸಿಂಧನೂರು, ಮಾನ್ವಿ ಹಾಗೂ ರಾಯಚೂರು ತಾಲೂಕುಗಳಿಗೆ ಭೇಟಿ ನೀಡಿ ಮಧ್ಯಾಹ್ನ 3 ಗಂಟೆಗೆ ಜಿಲ್ಲಾ ಮಟ್ಟದ ಪರಿಶೀಲನಾ ಸಭೆ ನಡೆಸಲಿದ್ದಾರೆ. ಸಚಿವರ ಈ ಪ್ರವಾಸವು ರಾಯಚೂರು ಜಿಲ್ಲೆಯ ಬರ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಂಡುಹಿಡಿಯುವ ದಿಶೆಯಲ್ಲಿ ಮಹತ್ವದ ಹೆಜ್ಜೆಯಾಗಿದೆ. ಸಂಘಟನಾ ಸೃಜನ್ ಅಭಿಯಾನದ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಡಾಕ್ಟರ್ ವಿಶ್ವಜಿತ್ ಕದಂ ಅವರು ಇಂದು ಕಲಬುರಗಿ ನಗರದ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು. ಸಂಘಟನಾ ಸೃಜನ್ ಅಭಿಯಾನದ AICC ಕಲಬುರಗಿ ಜಿಲ್ಲಾ ಉಸ್ತುವಾರಿಗಳು ಮಹಾರಾಷ್ಟ್ರದ ಮಾಜಿ ಸಚಿವರು ಹಾಗೂ ಶಾಸಕರಾದ ಡಾಕ್ಟರ್ ವಿಶ್ವಜಿತ್ ಕದಂ ಅವರು ದಿನಾಂಕ 7ನೇ ಆಗಸ್ಟ್ 2026ರಂದು ಬೆಳಗ್ಗೆ 11:30 ಗಂಟೆಗೆ ಕಲಬುರಗಿ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು.
ಪತ್ರಿಕಾಗೋಷ್ಠಿಗೂ ಮುನ್ನ ಎನ್ಎಸ್ಯುಐ ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ಗೌತಮ್ ಕರಿಕಲ್ ಅವರ ನೇತೃತ್ವದಲ್ಲಿ ಹಾಗೂ ಜಿಲ್ಲಾ ಘಟಕದ ವತಿಯಿಂದ ಬ್ಯಾಂಡ್ ಬಾಜಾದೊಂದಿಗೆ ಪಟಾಕಿ ಸಿಡಿಸುವ ಮೂಲಕ ಡಾಕ್ಟರ್ ವಿಶ್ವಜಿತ್ ಕದಂ ಅವರಿಗೆ ಅದ್ಧೂರಿಯಾಗಿ ಸ್ವಾಗತ ಕೋರಲಾಯಿತು. ನಂತರ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಕಚೇರಿಯಲ್ಲಿ ಡಾಕ್ಟರ್ ವಿಶ್ವಜಿತ್ ಕದಂ ಅವರು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಅವರೊಂದಿಗೆ ವಿಧಾನ ಪರಿಷತ್ತಿನ ಮಾಜಿ ಸದಸ್ಯರು ಹಾಗೂ ಕೆಪಿಸಿಸಿ ವೀಕ್ಷಕರಾದ ಅರವಿಂದ್ ಅರಳಿ, ಅಕ್ಕಮಹಾದೇವಿ ಆರ್ ಪಾಟೀಲ್, ಶಂಕರ್ ದೊಡ್ಡಿ, ಲಕ್ಷ್ಮೀಪುತ್ರ ಸೇರಿದಂತೆ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಹಾಗೂ ವಿಧಾನ ಪರಿಷತ್ತಿನ ಸದಸ್ಯರಾದ ಜಗದೇವ್ ಗುತ್ತೇದಾರ್ ಕಾಳಗಿ, ಕಾಂಗ್ರೆಸ್ನ ಹಿರಿಯ ಮುಖಂಡರಾದ ನೀಲ್ಕಂಠರಾವ್ ಮುಲ್ಗೆ, ಕಲಬುರಗಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಮಜರ್ ಆಲಂ ಖಾನ್, ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿಯ ಸದಸ್ಯರಾದ ಡಾಕ್ಟರ್ ಕಿರಣ್ ಎ ದೇಶ್ಮುಖ್, ಈರಣ್ಣ ಪಾಟೀಲ್ ಝಳಕಿ, ಶಿವಾನಂದ ಹೊನಗುಂಟಿ, ಶಕೀಲ್ ಸರಡಗಿ, ಟೈಗರ್ ವಿಘ್ನೇಶ್ವರ್, ಬಾಬು ಮದನ್ಕರ್ ಸೇರಿದಂತೆ ಇತರೆ ಅನೇಕ ಜನ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. 3 बार महाराष्ट्र से विधायक रह चुका हूं. मैं अभी भी महाराष्ट्र से कांग्रेस पक्ष का विधायक हूं और मैं इससे पहले सांसद की भी चुनाव मैंने लड़ी है और मैं पूर्व मंत्री रहा हूं महाराष्ट्र में. सरकार में मेरे पास एग्रीकल्चर और फूड एंड सिविल सप्लाईज और कोऑपरेटिव डिपार्टमेंट रहा है. मुझे कलबुर्गी डिस्ट्रिक्ट में एआईसीसी की तरफ से ऑब्ज़र्वर करके भेजा है और मेरा आने वाले कुछ दिनों में आज से मेरी जो शुरुआत है काम की, उसमें जो पूरे देश में एआईसीसी के माध्यम से संगठन सृजन अभियान चालू है, उस संगठन सृजन अभियान का अभी कर्नाटका स्टेट में भी ये कई ज़िलों में ये अभियान चालू है. उसमें आज अगले 4 दिन या 5 दिन में कलबुर्गी डिस्ट्रिक्ट में रह के मैं खुद जितने भी यहाँ पे कांग्रेस पक्ष के विधायक हैं, एमएलएस हैं, एमएलसी है, जो हमारे विद्यमान डीसीसी अध्यक्ष है, जो ब्लॉक के अध्यक्ष होंगे, महिला अध्यक्ष होंगी, जो हमारे एनएसयूआई यूथ के हमारे साथी उनके अध्यक्ष होंगे, जो हमारे लोकल बॉडी के मेंबर है, चाहे वो जिला परिषद, पंचायत समिति या म्यूनसिपल कॉरपोरेशन के हमारे नगर सेवक हो कांग्रेस पार्टी के, इनसे सब लोगों से, कार्यकर्ताओं से, महिलाओं से, युवाओं से मैं कांग्रेस पार्टी की सोच से जो काम करने वाले लोग हैं, अगले वाले कुछ दिनों में डिस्ट्रिक्ट के हर ब्लॉक में मैं जाऊंगा, हर कॉन्स्टिट्यूंसी में जाऊंगा, उनसे मैं संवाद करूंगा, डिस्कशन होगा. और संगठन सृजन का उद्देश्य ये है कि डीसीसी अध्यक्ष जो जिला कांग्रेस कमेटी के अध्यक्ष है, उनके लिए नाम कार्यकर्ताओं से और कांग्रेस पार्टी के हमारे एमएलए या एमपी है या जो भी जिन्होंने भी हमारा चुनाव भी कांग्रेस पार्टी से लड़ा, आज मेरे ख्याल से डिस्ट्रिक्ट में से 9 जो तकरीबन टोटल एमएलए, उसमें से 7 कांग्रेस के एमएलए हैं और दूसरे जो हमारे साथी एमएलए के चुनाव लड़े हैं उनसे भी मैं संवाद करूंगा. और डीसीसी अध्यक्ष के लिए जो इच्छुक होगा उनके नाम हमें लेने हैं और वो नाम का शॉर्टलिस्ट, शायद उसमें कोई युवा हो, महिला हो या कोई अदर कास्ट का हमारा कोई नेता भाई हो या जो भी इच्छुक है डिस्ट्रिक्ट कांग्रेस प्रेसिडेंट की ये जिम्मेदारी संभालने के लिए, उनके नाम मुझे लेने हैं और उनसे संवाद लेने के बाद, नाम लेने के बाद मैं एआईसीसी कांग्रेस पार्टी के हाईकमान को ये नाम भेजने का मेरा कर्तव्य होगा. और उसके बाद आने वाले कुछ दिनों में ये संगठन सृजन के अभियान के रूप से पूरे कर्नाटका स्टेट में और कलबुर्गी डिस्ट्रिक्ट में नए जिलाध्यक्ष की घोषणा हाई कमांड और एआईसीसी के माध्यम से हो जाएगी. तो इसीलिए मैं साथियों यहाँ से आज से मैं हूँ और आज हमारी डीसीसी ऑफिस बेरर्स की मीटिंग होगी. उसके बाद मैंने 2 असेंबली के भी की बैठक यहाँ पे लगाई है और कल से रूरल जो कलबुर्गी एरिया है, कॉन्स्टिट्यूंसी है, कल से मेरा वहाँ पे टूरिंग शुरू हो जाएगा. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ಯಾದಗಿರಿ ಜಿಲ್ಲಾ ಘಟಕದ ಪದಾಧಿಕಾರಿಗಳ ಪದಗ್ರಹಣ ಹಾಗೂ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮವು ಯಾದಗಿರಿ ನಗರದ ಸರಕಾರಿ ಡಿಗ್ರಿ ಕಾಲೇಜಿನ ಸಭಾಂಗಣದಲ್ಲಿ ಜರುಗಿತು. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ಯಾದಗಿರಿ ಜಿಲ್ಲಾ ಘಟಕದ ಪದಾಧಿಕಾರಿಗಳ ಪದಗ್ರಹಣ ಹಾಗೂ ಪತ್ರಿಕಾ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು. ಯಾದಗಿರಿ ನಗರದ ಸರಕಾರಿ ಡಿಗ್ರಿ ಕಾಲೇಜು ಆವರಣದಲ್ಲಿ ಇರುವ ದಿವಂಗತ ವಿಶ್ವನಾಥ್ ರೆಡ್ಡಿ ಮುದ್ನಾಳ್ ಸಭಾಂಗಣದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮವನ್ನು ಯಾದಗಿರಿ ಶಾಸಕರಾದ ಚೆನ್ನಾರೆಡ್ಡಿ ಪಾಟೀಲ್ ತುನ್ನೂರ್ ಅವರು ಉದ್ಘಾಟನೆ ಮಾಡಿದರು.
ಈ ವೇಳೆ ನೂತನ ಪದಾಧಿಕಾರಿಗಳ ಪದಗ್ರಹಣ ನಡೆಯಿತು. ನೂತನ ಪದಾಧಿಕಾರಿಗಳಿಗೆ ಹಾಗೂ ಪತ್ರಕರ್ತರು ಮತ್ತು ಪತ್ರಿಕಾ ವಿತರಕರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಸಂಘದ ನೂತನ ಅಧ್ಯಕ್ಷರಾದ ಇಂದುಧರ್ ಸಿನ್ನೂರು ಹಾಗೂ ಪದಾಧಿಕಾರಿಗಳಾದ ದಿನೇಶ್ ವಿಸಿ, ನಾಗಪ್ಪ ಮಾಲಿ ಪಾಟೀಲ್, ರೂಪೇಶ್ ಹುಲಿಕರ್ ಮತ್ತು ವಿವಿಧ ಸಂಘಟನೆಯ ಮುಖಂಡರು ಹಾಗೂ ಗಣ್ಯರು ಸನ್ಮಾನಿಸಿ ಗೌರವಿಸಿದರು. ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ತುನ್ನೂರ್, ಜಿಲ್ಲಾ ಪಂಚಾಯತ್ ಸಿಇಒ ಲವೀಶ್ ಒರಡಿಯಾ ಅವರು ಮಾತನಾಡಿ, ಅಭಿವೃದ್ಧಿ ಕೈಗೊಳ್ಳಲು ಪತ್ರಕರ್ತರ ಪಾತ್ರ ಮುಖ್ಯವಾಗಿದೆ. ಸಮಸ್ಯೆಗಳನ್ನು ಮಾಧ್ಯಮ ಮೂಲಕ ಬೆಳಕು ತಂದು ಅಧಿಕಾರಿ ಹಾಗೂ ಜನಪ್ರತಿನಿಧಿಗಳಿಗೆ ಕಣ್ಣು ತೆರೆಸುವ ಕಾರ್ಯ ಮುಖ್ಯವಾಗಿದೆ. ಅಭಿವೃದ್ಧಿ ಕೈಗೊಳ್ಳಲು ಮಾಧ್ಯಮದವರ ಪಾತ್ರ ದೊಡ್ಡದು ಎಂದರು. ಈ ವೇಳೆ ಹಿರಿಯ ಪತ್ರಕರ್ತರಾದ ಗಂಗಾಧರ್ ಮೊದಲಿಯಾರ್ ಅವರು ವಿಶೇಷ ಉಪನ್ಯಾಸ ನೀಡಿ, ಕಾಲಕ್ಕೆ ತಕ್ಕಂತೆ ಪತ್ರಕರ್ತರು ಕೌಶಲ್ಯ ಹೊಂದಿ ತಂತ್ರಜ್ಞಾನದ ಅರಿವು ಹೊಂದಬೇಕೆಂದರು. ಜಗತ್ತಿನಲ್ಲಿಯೇ ಭಾರತದಲ್ಲಿ ಅತಿ ಹೆಚ್ಚು ಪತ್ರಿಕೆಗಳಿವೆ. ಹೊಸ ಸಂಶೋಧನೆ ಹಾಗೂ ಹೊಸ ಆವಿಷ್ಕಾರಗಳ ಜ್ಞಾನ ಹೊಂದಬೇಕು ಎಂದರು. ಹೇಳೋದಿಷ್ಟೇ, ಯಾರು ನೀವು ಕೇಳಿದ್ರಿ ಇಷ್ಟೇ, ಅವ ಮೊದಲು ಯಾಕಿರೋ ನೌಕರಿ ಮಾಡ್ಲಿಕ್ಕೆ ಕಲಿಬೇಕು. ಎಷ್ಟೋ ಮಂದಿ ಆಫೀಸರ್ ಬರ್ತಾರ, ಒಂದು ತಿಂಗಳ 2 ತಿಂಗಳಲ್ಲಿ ನಾವು ಮೊದಲು ಟ್ರಾನ್ಸ್ಫರ್ ಮಾಡಿಸಂತ ಎಲ್ಲ ಓದಕ್ಕೆ ಇಷ್ಟಪಡ್ತಾರೆ. ಆಮೇಲೆ ಇಲ್ಲಿ ಯಾದಗಿರಿ ಬರ್ಲಿಕ್ಕೆ ಒಳ್ಳೆ ಅಂತ ಯಾಕಪ್ಪ ಅಂದ್ರೆ ಹಿಂದುಳಿದವರ ಯಾವನ್ನೂ ಒಬ್ಬ ಆಫೀಸರ್ ಸ್ಟ್ರಿಕ್ಟ್ ಆಗಿ ಬಂದು ಯಾದಗಿರಿ ಅಭಿವೃದ್ಧಿ ಮಾಡಬೇಕಂತ ವಿಚಾರ ಮಾಡಿ ಇಲ್ಲಿ ಒಳ್ಳೆ ಪಾತ್ರ. ನಮ್ಮ ಜನ ಏನಿದ್ದಾರೆ ತಮ್ಮ ಸ್ವಾರ್ಥದ ಸಲುವಾಗಿ ಮೊದಲು ಬಂದು ಜನಪ್ರತಿನಿಧಿಗಳೇ ಅದನ್ನು ಕಿತ್ತಿಸ್ತಾರೆ. ಇದನ್ನ ಯಾರು ಮಾತಾಡೋದಿಲ್ಲ. ಇದು ಯಾವುದೋ ವಿಷಯ ಕಂಡು ಮೊದಲು ಹೇಳಿಬಿಡ್ತಾರೆ. ವಯಸ್ಸಾಗ್ತಾರೆ ಹೆಂಗೆ ಹೇಳಿದ್ರು ಹಿಂದುಳಿದವರು ಅಷ್ಟೊಂದು ಡ್ಯೂಟಿ ಅದ, ತಾನಿದ್ದ ಅಭಿವೃದ್ಧಿ ಮಾಡಬೇಕು. ಜನಪ್ರತಿನಿಧಿಗೆ ಏನೂ ಗೊತ್ತಿರೋದಿಲ್ಲ. ನೀವೆಲ್ಲ ಆರ್ಟ್ಸ್ ಕಳಿಸಿದ್ದಕ್ಕೆ ಬಂದಿರ್ತೀವಿ. ಟೆಕ್ನಾಲಜಿ ಬಗ್ಗೆ ಅವರಿಗಿದ್ದಷ್ಟು ಮಾಹಿತಿ ನಮ್ಗೆ ಇರೋದಿಲ್ಲ. ಹಂಗಾಗಿ ಟೆಕ್ನಾಲಜಿಗೆ ಅವ್ರಿದ್ದು ಯಾವ ರೀತಿ ಅಭಿವೃದ್ಧಿ ಮಾಡಬೇಕು, ಬೆಂಗಳೂರಾಗ ಹೆಂಗಾಗ್ಯದ, ಮೈಸೂರಾಗ ಹೆಂಗಾಗ್ಯದ, ಅಲ್ಲಿ ಏನು ಮಾಡ್ಯಾರ, ಏನಾದರೂ ಅಭಿವೃದ್ಧಿ ಆಗ್ತದೆ, ಯಾದಗಿರಿ ಏನು ಮಾಡ್ಯಾರ ಅಭಿವೃದ್ಧಿ ಆಗ್ತದೆ ಅಂತ ವಿಚಾರ ಮಾಡಿ ಅದನ್ನು ಕಾರ್ಯರೂಪಕ್ಕೆ ತರಬೇಕು. ಅಂತ ಕಾರ್ಯರೂಪಕ್ಕೆ ಅಂತ ಹೇಳಿದಾಗ ಒಂದು ಜನಪ್ರತಿನಿಧಿ ಕಿವಿಯಾಗ ಕೇಳಲ್ಲ ಅಂದ್ರೆ ಅವಾಗ ಹೇಳೋದು. ಅದೇ ತನ್ನ ಕೈಲಿ ಮಾಡೋದಾಗ ಆಡ್ಲಕ್ಕೆ ಬರ್ಲಾರ್ದಾಗ ಒಬ್ಬ ವಯಸ್ಸಾಗಿ ಯಾದಗಿರಿ ಹಿಂದಕ್ಕಾಗಿ ಹೇಳ್ತಾನಪ್ಪ ಅಂದ್ರೆ ನೀವು ಕೇಳೋರ್ನ ಅಷ್ಟೇ, ಅವ್ರು ಹೇಳೋರ್ನ ಅಷ್ಟೇ. ದಯಮಾಡಿ ಯಾದಗಿರಿ ಬಗ್ಗೆ ಅಭಿಮಾನ ಇರಲಿ ಎಲ್ಲರಿಗೆ. ಅದೆಲ್ಲ ಹಿಂದಕ್ಕೆ ಬಿದ್ದದು, ದೇಶಕ್ಕೆ ಬಿಡ್ತದೆ. ಆದರೆ ಎಲ್ಲ ಜನರು ನಾವೆಲ್ಲರೂ ಕಲ್ತು ಮಾಡಿದಾಗ ಮಾತ್ರ ಯಾದಗಿರಿ ಅಭಿವೃದ್ಧಿ ಆಗ್ತದೆ. ಒಬ್ಬ ಜನಪ್ರತಿನಿಧಿ ಮಾಡಿದ್ರೆ ಆಗಲ್ಲ, ಒಬ್ಬ ವಯಸ್ಸಾಕ್ಷ ಮಾಡಿದಾಗ ಎಲ್ಲರೂ ಸಹಕಾರ ಮುಖ್ಯ. ಆಮೇಲೆ ಇನ್ನೊಂದು ವಿಷಯ ಅಂದ್ರೆ ಮೊದಲು ಇದರಲ್ಲಿ ಡ್ರೈನೇಜ್ ಮಾಡೋಕ್ಕೆ CC ರೋಡ್ ಮಾಡಕ್ಕೆ ಡ್ರೈನೇಜ್ ಇರ್ತದಿಲ್ಲ. ಈಗ ಇತ್ತೀಚಿನ ದಿನದಲ್ಲಿ ಡ್ರೈನೇಜ್ ಪ್ರತಿ ಅವಶ್ಯ ಅದಕ್ಕೆ ಈ ಸಿಸ್ಟಮ್ದಾಗ ಈಗ ಮೊದಲು ಯಾರೇ ಮಾಡಲಿ ಎಸ್ಟಿಮೇಟ್ ಮಾಡೋಕ್ಕೆ CC ರೋಡ್ ಸಮೇತ ಡ್ರೈನೇಜ್ ಇರ್ತಾರೆ. ಡ್ರೈನೇಜ್ ಮಾಡ್ಬೇಕಾದ್ರೆ ಒಂದು ನಮ್ಮ ಜನರಿಗೆ ತಪ್ಪು ಮಾಡೋದು, ಯಾರೇ ಮನೆ ಮುಂದೆ ಡ್ರೈನೇಜ್ ಮಾಡ್ಲಿಕ್ಕೆ ಹೋದ್ರೆ ನಮ್ಮ ಸ್ವಲ್ಪ ಪಿಲ್ಲರ್ ಆಫ್ ಡೆಮೋಕ್ರಸಿ, 4ನೇ ಪಿಲ್ಲರ್ ಆಫ್ ಡೆಮೋಕ್ರಸಿ ಅಂತ ಹೇಳ್ತೀವಿ. ಲೆಜಿಸ್ಲೇಟಿವ್, ಎಕ್ಸಿಕ್ಯೂಟಿವ್, ಜುಡಿಷರಿ, ಈ 3 ಪಿಲ್ಲರ್ಸ್ ಪ್ಲಸ್ 4th ಪಿಲ್ಲರ್ ಡೆಮೋಕ್ರಸಿ. ಮತ್ತೆ ಸರ್ಕಾರ ಜೊತೆಗೆ ಮೀಡಿಯಾದ ರಿಲೇಷನ್ ಯಾವಾಗಲೂ ಟಾಮ್ ಅಂಡ್ ಜೆರಿ ತರ ಇರ್ತದೆ. ಫ್ರಿಕ್ಷನ್ ಕೂಡ ಇರ್ತದೆ, ಫ್ರೆಂಡ್ಶಿಪ್ ಕೂಡ ಇರ್ತದೆ. ಸೊ ಯಾವಾಗಲೂ ಮೀಡಿಯಾ ಅಲ್ಲಿ ಸರ್ಕಾರದ ಕ್ರಿಟಿಸಿಸಮ್ ಆಗಲಿ, ಏನಾದರೂ ಫೀಡ್ಬ್ಯಾಕ್ ಆಗಲಿ, ಗ್ರೌಂಡ್ ರಿಯಾಲಿಟೀಸ್ ಆಗಲಿ, ನಾವು ಯಾವಾಗಲೂ ವೆಲ್ಕಮ್ ಮಾಡ್ತೀವಿ. ನಮಗೆ ಕೂಡ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ, ಒಳ್ಳೆ ಅಡ್ಮಿನಿಸ್ಟ್ರೇಷನ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಓನ್ಲಿ ರಿಕ್ವೆಸ್ಟ್ ಟು ಆಲ್ ದ ಮೀಡಿಯಾ ಇಸ್, ದಯವಿಟ್ಟು ಯಾವಾಗಲೂ ಕ್ರಿಟಿಸಿಸಮ್ ಇದ್ರೆ ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮ್ ಆಗಲಿ. ಸಮಸ್ಯೆ ಜೊತೆಗೆ ಸೊಲ್ಯೂಷನ್ ಕೂಡ ನಮಗೆ ಹೇಳಿದರೆ ನಮಗೆ ಮುಂದೆ ಒಳ್ಳೆಯ ಕೆಲಸ ಮಾಡಲಿಕ್ಕೆ ಈಸಿ ಆಗುತ್ತೆ. ಯಾಕೆ ಉದ್ದೇಶ ಮೀಡಿಯಾದು ನಮ್ಮದು ಸೇಮ್. ಅಡ್ಮಿನಿಸ್ಟ್ರೇಷನ್ ಒಳ್ಳೆ ಆಗಲಿ, ಜಿಲ್ಲೆದು ಅಭಿವೃದ್ಧಿ ಆಗಲಿ, ಅಕೌಂಟಬಿಲಿಟಿ ಆಗಲಿ. ಸೊ ಕೈ ಜೋಡಿಸಿ ಜೊತೆಗೆ ಕೆಲಸ ಮಾಡಿದರೆ ಡೆಫಿನೆಟ್ಲಿ ಜಿಲ್ಲೆದು ಡೆವಲಪ್ಮೆಂಟ್ ಸಾಧ್ಯ ಇದೆ. ಇವಾಗ ಯಾರು ರೇಡಿಯೋ ಕೇಳ್ತೀವ, ಒಂದು ಕಾಲದಲ್ಲಿ ಬೆಳಗ್ಗೆ ಎದ್ದ ತಕ್ಷಣ 6 ಗಂಟೆಗೆ ರೇಡಿಯೋ ಹಾಕಿದ್ರೇ ಅವತ್ತಿನ ದಿನ. ಇವತ್ತು ಹೋಯ್ತು ರೇಡಿಯೋ ಕೇಳೋ ಸಂಖ್ಯೆ ಕಡಿಮೆ ಆಗಿದೆ. ಆದರೆ ರೇಡಿಯೋ ಹೋಗಲಿಲ್ಲ, ರೇಡಿಯೋ ಇದೆ. TV ಯಾರು ಬಹಳ ಜನ ನೋಡಲ್ಲ, TV ಇದೆ. ಪ್ರಿಂಟ್ ಮಾಧ್ಯಮಕ್ಕೆ ಅಳಿವಿಲ್ಲ, ಅದು ಇರುತ್ತೆ. ಆದರೆ
2.5 ಕೋಟಿ ಜನ ಇಂಟರ್ನೆಟ್ ಚಂದಾದಾರರಿದ್ದಾರೆ, ಇಂಟರ್ನೆಟ್ ಬಳಸ್ತಾರೆ ಜನ, ಇಂಟರ್ನೆಟ್ನೆಲ್ಲ ನೋಡ್ಕೊಂಡ್ಬಿಡ್ತಾರೆ. 2 ಲಕ್ಷ ಜನ ಸಾಮಾಜಿಕ ಜಾಲತಾಣಗಳನ್ನು ಓಪನ್ ಮಾಡಿದ್ದಾರೆ. ನಾದಪ್ರಿಯ ಸಾಂಸ್ಕೃತಿಕ ಗೆಳೆಯರ ಬಳಗದ ವತಿಯಿಂದ ಹಿಂದಿ ಚಿತ್ರರಂಗದ ಖ್ಯಾತ ಹಿನ್ನೆಲೆ ಗಾಯಕರಾದ ದಿವಂಗತ ಕಿಶೋರ್ ಕುಮಾರ್ ಅವರ 97ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಕಲಬುರಗಿ ನಗರದ ಕನ್ನಡ ಭವನದ ಸುವರ್ಣ ಸಭಾಭವನದಲ್ಲಿ ಏಕ್ ಶಾಮ್ ಕಿಶೋರ್ದಾ ಕೆ ನಾಮ್ ಸಂಗೀತ ಸಂಜೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಿಶೋರ್ ಕುಮಾರ್ ಅವರ 97ನೆಯ ಹುಟ್ಟುಹಬ್ಬದ ಪ್ರಯುಕ್ತ ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ನಾದಪ್ರಿಯ ಸಾಂಸ್ಕೃತಿಕ ಗೆಳೆಯರ ಬಳಗದ ವತಿಯಿಂದ ಆಯೋಜಿಸಿದ್ದ ಏಕ್ ಶಾಮ್ ಕಿಶೋರ್ದಾ ಕೆ ನಾಮ್ ಸಂಗೀತ ಸಂಜೆ ಕಾರ್ಯಕ್ರಮ ಸಂಗೀತ ಪ್ರೇಮಿಗಳು ಆನಂದಿಸಿದರು. ಹಿಂದಿ ಚಲನಚಿತ್ರ ರಂಗದ ಖ್ಯಾತ ಹಿನ್ನೆಲೆ ಗಾಯಕರಾದ ಕಿಶೋರ್ ಕುಮಾರ್ ಹಾಗೂ ಲತಾ ಆಶಾ ಇವರ ಗೀತೆಗಳನ್ನು ಹೆಸರಾಂತ ಹಿರಿಯ ಕಲಾವಿದರಾದ ವಾಯ್ಸ್ ಆಫ್ ಕಿಶೋರ್ ಕುಮಾರ್ ಖ್ಯಾತಿಯ ರಮೇಶ್ ಜೋಶಿ ಜೊತೆಯಲ್ಲಿ ವರ್ಸಲಿಟಿ ಸಿಂಗರ್ ಉಷಾ ಡಿಸೋಜಾ ತುಂಬಿದ ಸಭೆಯಲ್ಲಿ ಸತತ 2 ಗಂಟೆಗಳ ಕಾಲ ಕಿಶೋರ್ ಲತಾ ಆಶಾ ಇವರ ಪ್ರಚಲಿತ ಸುಮಧುರ 20 ಗೀತೆಗಳು ಹಾಡಿದಾಗ ಸಭಿಕರು ಪ್ರೇಕ್ಷಕರು ಚಪ್ಪಾಳೆ ಶಿಳ್ಳೆ ಹೊಡೆದು ಕುಣಿದು ಕುಪ್ಪಳಿಸಿದರು. ಪ್ಯಾರ್ ಕಿಯಾ ಜಾ, ಚಲ್ತೆ ಕಾ ನಾಮ್ ಗಾಡಿ, ಲೇಕರ್ ಹಮ್, ವಾದಾ ಕರೋ ನಹಿ, ಛೋಡೆಂಗೆ ಹಮ್, ನಖರೆ ವಾಲಿ, ಮೇರೆ ಸಾಮ್ನೆ ವಾಲಿ ಖಿಡಕಿ ಮೇ, ಹವಾ ಕೆ ಸಾಥ್ ಸಾಥ್ ಸತತ 2 ಗಂಟೆಗಳ ಕಾಲ ಸಂಗೀತದ ರಸದೌತಣ ನೀಡಿದರು. ಮುಂಭಾಗದಲ್ಲಿ ಕುಳಿತ ಸಂಗೀತಾಸಕ್ತರು ಒಬ್ಬರೇ ಒಬ್ಬರು ಯಾರು ಜಾಗ ಬಿಟ್ಟು ಕದಲಲಿಲ್ಲ. ಇದು ಕಿಶೋರ್ ಕುಮಾರ್ ಅವರ ಗಾಯನ ಪ್ರಭಾವ. ರಮೇಶ್ ಜೋಶಿ, ಉಷಾ ಡಿಸೋಜಾ ಹಿರಿಯ ಕಲಾವಿದರು ತಮ್ಮ ಗಾಯನದ ಮುಖಾಂತರ ಪ್ರೇಕ್ಷಕರನ್ನು ಮಂತ್ರಮುಗ್ಧಗೊಳಿಸಿದರು. ರವಿವಾರ ಕಾರ್ಯಕ್ರಮವನ್ನು ನಟ ಹಾಗೂ ನಿರ್ದೇಶಕ ನಾಗರಾಜ್ ಕುಂಬಾರ್ ಉದ್ಘಾಟಿಸಿ ಮಾತನಾಡಿ, ಕಿಶೋರ್ ಕುಮಾರ್ ಅವರ ಗಾಯನ ಇಂದಿಗೂ ಸಂಗೀತಾಭಿಮಾನಿಗಳ ಹೃದಯದಲ್ಲಿ ಅಚ್ಚಳಿಯದೆ ಉಳಿದಿದೆ. ಇಂತಹ ಕಾರ್ಯಕ್ರಮಗಳು ಉತ್ತಮ ಸಂಗೀತ ಪರಂಪರೆಯನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತವೆ ಎಂದು ಹೇಳಿದರು. ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡ ಡಾಕ್ಟರ್ ಸದಾಶಿವ್ ಜಡಿಗೇಕರ್ ಅವರು ಕಿಶೋರ್ ಕುಮಾರ್ ಅವರ ಸಂಗೀತ ಸೇವೆಯನ್ನು ಸ್ಮರಿಸಿ ಇಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಅಗತ್ಯತೆಯನ್ನು ಒತ್ತಿ ಹೇಳಿದರು. ಅಧ್ಯಕ್ಷತೆ ವಹಿಸಿದ್ದ ನಾದಪ್ರಿಯ ಸಾಂಸ್ಕೃತಿಕ ಗೆಳೆಯರ ಬಳಗದ ಅಧ್ಯಕ್ಷರಾದ ಕೆಪಿ ಗಿರಿಧರ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ, ಬಳಗವು ಮುಂದೆಯೂ ಗುಣಮಟ್ಟದ ಸಂಗೀತ ಕಾರ್ಯಕ್ರಮಗಳನ್ನು ಆಯೋಜಿಸುವುದಾಗಿ ತಿಳಿಸಿದರು. ವೇದಿಕೆಯಲ್ಲಿ ಡಾಕ್ಟರ್ ಅಂಬುಜಾ ಮಳಖೇಡ್ಕರ್, ಎಸ್ ಪಾಟೀಲ್, ನಾರಾಯಣ ಜೋಶಿ ಸೇರಿದಂತೆ ಬಳಗದ ಪದಾಧಿಕಾರಿಗಳು ಹಾಗೂ ಸದಸ್ಯರು ಉಪಸ್ಥಿತರಿದ್ದರು. ಪ್ರಸಾದ್ ಅಷ್ಟಗಿ ಅವರು ಕಾರ್ಯಕ್ರಮವನ್ನು ನಿರೂಪಿಸಿದರು. ಸಂಗೀತಾಸಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಿಶೋರ್ ಕುಮಾರ್ ಅವರ ಜನಪ್ರಿಯ ಗೀತೆಗಳನ್ನು ಆಲಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. सामने वाली खिड़की में एक चांद का टुकड़ा रहता है, मेरे सामने वाली खिड़की में एक चांद का टुकड़ा रहता है। अफसोस ये है कि वो हमसे कुछ उखड़ा उखड़ा रहता है, मेरे सामने वाली खिड़की में एक चांद का टुकड़ा रहता है। छोड़ोगे तुम मेरा साथ, जहाँ तुम हो वहाँ मैं भी हूँ, वादा करो नहीं छोड़ोगे तुम मेरा साथ, जहाँ तुम हो वहाँ मैं भी हूँ। छुओ नहीं, देखो जरा पीछे रखो जब तुम हो जब मैं भी हूँ। छुओ नहीं, देखो जरा पीछे रखो जब तुम हो वहाँ मैं भी हूँ। अरे देख रहे हैं तो देखने दो, चल भी रहे हैं, अरे तो चलने दो, खुली सड़क है बाबा, तो क्या हुआ भाई, हाँ तो हो जाए खुल्लम खुल्ला प्यार करेंगे हम दोनों, खुल्लम खुल्ला प्यार करेंगे हम दोनों, इस दुनिया में नहीं डरेंगे हम दोनों। हाँ प्यार हम करते चोरी नहीं, मिल गए दिल जरा चोरी नहीं, हम वो कहेंगे दिल जो कहे, हमको जमाने से क्या उप्पू। खुल्लम खुल्ला प्यार करेंगे हम दोनों। ओ माजी रे, ओ माजी रे, अपना किनारा
ಕನ್ನಡ ಪುಸ್ತಕ ಪ್ರಾಧಿಕಾರದ ವತಿಯಿಂದ ಮನೆಗೊಂದು ಗ್ರಂಥಾಲಯ ಪ್ರಶಸ್ತಿಗೆ ಭಾಜನರಾದ ಪ್ರಾಧ್ಯಾಪಕಿ ಡಾಕ್ಟರ್ ಶೈಲಜಾ ಬಾಗೇವಾಡಿ ಅವರಿಗೆ ಅವರ ಸ್ವಗೃಹದಲ್ಲಿ ಕಲಬುರಗಿ ಜಾಗೃತ ಸಮಿತಿಯ ವತಿಯಿಂದ ಸರ್ವ ಬಳಗದ ಪರವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಕನ್ನಡ ಪುಸ್ತಕ ಪ್ರಾಧಿಕಾರವು ಮನೆಗೊಂದು ಗ್ರಂಥಾಲಯ ಯೋಜನೆಯ ಅಡಿ ಸ್ಥಾಪಿಸಿರುವ ನೂತನ ಪ್ರಶಸ್ತಿಗಳಿಗೆ 4 ಆಯ್ಕೆಯಾಗಿದ್ದಾರೆ. ಇವರ ಪೈಕಿ ಡಾಕ್ಟರ್ ಹಾಮಾ ನಾಯಕ್ ಪ್ರಶಸ್ತಿಗೆ ಕಲಬುರಗಿಯ ಶೈಲಜಾ ಎನ್ ಬಾಗೇವಾಡಿ ಅವರು ಕಲಬುರಗಿ ವಿಭಾಗದಲ್ಲಿ ಆಯ್ಕೆಯಾಗಿದ್ದಾರೆ. ಈ ಪ್ರಶಸ್ತಿಯು ತಲಾ 25,000 ರೂಪಾಯಿ ನಗದು ಬಹುಮಾನ ಸ್ಮರಣಿಕೆ ಒಳಗೊಂಡಿದೆ. ಪ್ರಾಧಿಕಾರದ ವಾರ್ಷಿಕ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಪ್ರಶಸ್ತಿಗಳನ್ನು ನೀಡಲಾಗುವುದು. ದಿನಾಂಕವನ್ನು ಶೀಘ್ರ ತಿಳಿಸಲಾಗುವುದು ಎಂದು ಪ್ರಾಧಿಕಾರದ ಅಧ್ಯಕ್ಷೆ ಮಾನಸ ಹೇಳಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕನ್ನಡ ಪುಸ್ತಕ ಪ್ರಾಧಿಕಾರದ ಕಲಬುರಗಿ ವಿಭಾಗದ ಮನೆಗೊಂದು ಗ್ರಂಥಾಲಯ ಪ್ರಶಸ್ತಿಗೆ ಭಾಜನರಾಗಿರುವ ಪ್ರಾಧ್ಯಾಪಕರಾದ ಡಾಕ್ಟರ್ ಶೈಲಜಾ ಬಾಗೇವಾಡಿ ಅವರಿಗೆ ದಿನಾಂಕ 6ನೇ ಆಗಸ್ಟ್ 2026ರಂದು ಸಾಯಂಕಾಲ 6 ಗಂಟೆಗೆ ಅವರ ಮನೆಯಲ್ಲಿ ಕಲಬುರಗಿ ಜಾಗೃತ ಸಮಿತಿಯ ಸರ್ವ ಬಳಗದ ವತಿಯಿಂದ ಸನ್ಮಾನ ಮಾಡಲಾಯಿತು. ಈ ಸಂದರ್ಭದಲ್ಲಿ ರಾಜ್ಯ ಸದಸ್ಯರಾದ ಬಿಎಚ್ ನಿರ್ಗುಡಿ, ಡಾಕ್ಟರ್ ಶೋಭಾದೇವಿ ಚಕ್ಕಿ, ರೇವಣಸಿದ್ದಪ್ಪ ದುಕಾನ್, ವಿಜಯ್ ಕುಮಾರ್ ರೋಣದ್, ಡಾಕ್ಟರ್ ಮಹೇಶ್ ಗೌಹಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕರ್ನಾಟಕ ಸರ್ಕಾರದ ಕನ್ನಡ ಪುಸ್ತಕ ಪ್ರಾಧಿಕಾರ ಪ್ರತಿ ವರ್ಷ ವಾರ್ಷಿಕ ಪ್ರಶಸ್ತಿಯನ್ನು ನೀಡುತ್ತೆ. ಈ ವರ್ಷ ವಿಶೇಷವಾಗಿ ಮನೆಗೊಂದು ಗ್ರಂಥಾಲಯ ಅಂತಕ್ಕಂಥ ಒಂದು ವಿಶೇಷ ಕಾರ್ಯಕ್ರಮ ಇಡೀ ರಾಜ್ಯಾದ್ಯಂತ ವಿಭಾಗವಾರು 4 ವಿಭಾಗಗಳಿಗೆ ಒಂದೊಂದು ಪ್ರಶಸ್ತಿಯನ್ನು ನೀಡಬೇಕು ಅಂತ ನಿರ್ಧಾರ ಮಾಡಿ 4 ಪ್ರಶಸ್ತಿಗಳನ್ನು ಸ್ಥಾಪನೆ ಮಾಡಿ ಕಲಬುರಗಿ ವಿಭಾಗಕ್ಕೆ ಕಲಬುರಗಿ ಜಿಲ್ಲೆಯ ಕನ್ನಡ ಪ್ರಾಧ್ಯಾಪಕರು, ಸಾಹಿತಿಗಳು 5,000ಕ್ಕೂ ಹೆಚ್ಚು ಪುಸ್ತಕಗಳನ್ನು ಸಂಗ್ರಹಿಸಿ ಅತ್ಯುತ್ತಮವಾದಂತಹ ಒಂದು ಗ್ರಂಥಾಲಯ ನಿರ್ಮಿಸಿದ್ದಕ್ಕೆ ಇವತ್ತು ಕನ್ನಡ ಪುಸ್ತಕ ಪ್ರಾಧಿಕಾರದ ಪುಸ್ತಕ ಮನೆಗೊಂದು ಗ್ರಂಥಾಲಯದ 4 ವಿಭಾಗಗಳಲ್ಲಿ ಕಲಬುರಗಿ ವಿಭಾಗದಿಂದ ಡಾಕ್ಟರ್ ಶೈಲಜಾ ಬಾಗೇವಾಡಿ ಅವರು ಆಯ್ಕೆಯಾಗಿದ್ದಾರೆ. ಈಗಾಗಲೇ ಪತ್ರಿಕೆಯಲ್ಲೂ ಕೂಡ 2 ದಿವಸದಿಂದ ಸುದ್ದಿ ಪ್ರಕಟ ಆಗಿದೆ. ಮತ್ತು ಜೊತೆಗೆ ಈ ಕನ್ನಡ ಪುಸ್ತಕ ಪ್ರಾಧಿಕಾರ 25,000 ರೂಪಾಯಿ ಗೌರವ ಮತ್ತು ಸನ್ಮಾನ ಫಲಕ, ಪ್ರಶಸ್ತಿ ಮತ್ತು ಮುಖ್ಯಮಂತ್ರಿಗಳ ವತಿಯಿಂದ ಈ ಪ್ರಶಸ್ತಿಯನ್ನು ನೀಡಲಾಗುವುದು. ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಈ ಕಾರ್ಯಕ್ರಮ ನಡೆಸಲಾಗುವುದು. ಆಗಸ್ಟ್ ಕೊನೆ ವಾರ, ತಿಂಗಳ ಕೊನೆ ವಾರ ಅಥವಾ ಸೆಪ್ಟೆಂಬರ್ ಮೊದಲ ವಾರದಲ್ಲಿ ಈ ಕಾರ್ಯಕ್ರಮ ಇಡಲಾಗುವುದು. ಹೀಗಾಗಿ ನಮ್ಮ ಭಾಗದ ಸಾಹಿತಿಗಳು, ಪ್ರಾಧ್ಯಾಪಕರಾಗಿರ್ತಕ್ಕಂಥ ಡಾಕ್ಟರ್ ಶೈಲಜಾ ಬಾಗೇವಾಡಿ ಅವರಿಗೆ ಮನೆಗೊಂದು ಗ್ರಂಥಾಲಯ ಪ್ರಶಸ್ತಿ ಬಂದಿದ್ದಕ್ಕೆ ನಮ್ಮ ಎಲ್ಲ ಟೀಮಿನ ವತಿಯಿಂದ, ಜಿಲ್ಲಾ ಜಾಗೃತ ಸಮಿತಿ ವತಿಯಿಂದ, ಪುಸ್ತಕ ಪ್ರಾಧಿಕಾರ ರಾಜ್ಯ ಸಮಿತಿ ವತಿಯಿಂದ ಅವರಿಗೆ ಅನಂತ ಅಭಿನಂದನೆಗಳನ್ನ ನಾವು ಅಧಿಕೃತವಾಗಿ ಅವರನ್ನ ಗೌರವಿಸ್ತಾ ಇದ್ದೀವಿ. ಕನ್ನಡ ಪುಸ್ತಕ ಪ್ರಾಧಿಕಾರದ ವತಿಯಿಂದ ಮನೆಗೊಂದು ಗ್ರಂಥಾಲಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ಆ ಯೋಜನೆಯಲ್ಲಿ ನನಗೆ ಪ್ರಶಸ್ತಿಯನ್ನ ನೀಡಿ ಗೌರವಿಸಿದ್ದಕ್ಕಾಗಿ ಮೊಟ್ಟ ಮೊದಲು ನಾನು ಕನ್ನಡ ಪುಸ್ತಕ ಪ್ರಾಧಿಕಾರದವರಿಗೆ ಧನ್ಯವಾದಗಳನ್ನ ಹೇಳಿಕ್ ಬಯಸ್ತೀನಿ. ಜೊತೆಗೆ ಈ ಮನೆಗೊಂದು ಗ್ರಂಥಾಲಯ ಇದೊಂದು ವಿನೂತನ ಯೋಜನೆ. ಗ್ರಂಥಾಲಯ ಅಂದ್ರೆ ಬಹಳಷ್ಟು ಜನರ ತಲೆಯಲ್ಲಿರುವಂತದ್ದು ಸಾರ್ವಜನಿಕವಾಗಿನೋ ಅಥವಾ ಕಾಲೇಜುಗಳಲ್ಲಿನೋ ಈ ರೀತಿ ಇರುವಂತದ್ದು. ಆದ್ರೆ ವೈಯಕ್ತಿಕವಾಗಿನೂ ಪುಸ್ತಕವನ್ನ ಸಂಗ್ರಹಿಸುವ ಹವ್ಯಾಸ ಉಳ್ಳವರಿದ್ದಾರೆ. ಅವರನ್ನ ಪ್ರೋತ್ಸಾಹಿಸಬೇಕು ಮತ್ತು ಅವರನ್ನ ಉತ್ತೇಜಿಸಬೇಕು ಅನ್ನೋ ಕಾರಣಕ್ಕಾಗಿ ಇಂತಹ ಒಂದು ಯೋಜನೆ ಹಮ್ಮಿಕೊಂಡಿದ್ದೆ ವಿಶೇಷ. ಮತ್ತು ಅದು ಒಂದು ರೀತಿಯಲ್ಲಿ ನಮ್ಮಂತವರಿಗೆ ಅಂದ್ರೆ ಇದೊಂದು ರೀತಿ ಬೆನ್ನು ತಟ್ಟಿದ ಹಾಗೆ. ಕಳೆದ 30 ವರ್ಷದಿಂದ ನಾನು ಪುಸ್ತಕಗಳನ್ನ ಸಂಗ್ರಹಿಸ್ತಾ ಬಂದಿದ್ದು, ಸರಿ ಸುಮಾರು ಒಂದು 5,000 ಪುಸ್ತಕಗಳನ್ನ ಸಂಗ್ರಹಿಸಿದ್ದು. ಆ ಸಂಗ್ರಹದ ಹಿಂದೆ ಇರುವಂತಹ ಬೇನೆ ಮತ್ತು ಭಾವನೆ ನನಗೇ ಗೊತ್ತು. ಆದ್ರೆ ಇಂದು ಆ ಪುಸ್ತಕ ಪ್ರಾಧಿಕಾರದವರು ನನಗೆ ಈ ಪ್ರಶಸ್ತಿಯನ್ನು ಕೊಟ್ಟಾಗ ನನಗೆ ಒಂದು ಸಾರ್ಥಕ ಭಾವನೆ ಮೂಡ್ತು. ಇಷ್ಟು ವರ್ಷದಿಂದ ಪುಸ್ತಕಗಳನ್ನ ಕಾಪಿಟ್ಕೊಂಡು ಪ್ರೀತಿಯಿಂದ ಕಾಳಜಿಯಿಂದ ಇಟ್ಕೊಂಡು ಬಂದಿದ್ದಕ್ಕೂ ಒಂದು ಸಾರ್ಥಕತೆ ಇವತ್ತು ಸಿಕ್ಕಿದೆ ಅಂತ ಹೇಳ್ತಾ, ಜೊತೆಗೆ ಈ ಮನೆಗೊಂದು ಗ್ರಂಥಾಲಯ ಕೇವಲ ನನಗಷ್ಟೇ ಅಲ್ಲ, ನನ್ನ ಅನೇಕ ವಿದ್ಯಾರ್ಥಿಗಳಿಗೂ ಕೂಡ ಇದು ಅನುಕೂಲ ಆಗಿದೆ ಅಂತ ಹೇಳಿಕ್ ಬಯಸ್ತೀನಿ. ಅದರಲ್ಲೂ ನನ್ನ ವಿದ್ಯಾರ್ಥಿಗಳು ಸಂಶೋಧನೆ ಮಾಡ್ಬೇಕಾದಾಗ ಪ್ರತಿಯೊಬ್ರು ಮೊದಲು ನನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಹತ್ರ ಇಲ್ಲ ಅಂದ್ರೆ ನಾನು ಹೊರಗಡೆ ಹುಡುಕ್ತಿವಿ ಅನ್ನುವಷ್ಟರ ಮಟ್ಟಿಗೆ ನನ್ನ ಮೇಲೆ ಕೆಲವು ವಿದ್ಯಾರ್ಥಿಗಳು ಡಿಪೆಂಡ್ ಆದಾಗ ನನಗಂತೂ ತುಂಬಾ ಸಂತೋಷ ಆಗುತ್ತೆ. ನನ್ನ ಹತ್ರ ಇಂತಹ ಒಂದು ಜ್ಞಾನ ಭಂಡಾರ ಇದೆ, ಇದನ್ನ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿಸ್ಬೇಕು, ವೃದ್ಧಿಸ್ಬೇಕು ಅನ್ನುವಂತಹ ಒಂದು ಆಸೆ ನನಗೆ ಮೂಡಿದ್ದು. ಅದಕ್ಕೆ ಮತ್ತೊಮ್ಮೆ ನಾನು ಈ ಕನ್ನಡ ಪುಸ್ತಕ ಪ್ರಾಧಿಕಾರದವರಿಗೂ ಮತ್ತು ಸ್ಪೆಷಲಿ ನಿರ್ಗುಡಿ ಸರ್ ಅಧ್ಯಕ್ಷರಾದ್ಮೇಲೆ ಅವ್ರು ಎಷ್ಟು ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಾ ಇದಾರೆ ಅನ್ನೋದು ಅವ್ರು ನೋಡಿದಾಗ ನನ್ಗೆ ಒಮ್ಮೊಮ್ಮೆ ಹೆಮ್ಮೆ ಅನ್ಸುತ್ತೆ. ನಮ್ಮ ಭಾಗದವ್ರನ್ನ ಯಾರು ಗುರುತಿಸಿದ್ದಿಲ್ಲ,
ಆದ್ರೆ ಇವ್ರು ಬಂದ ನಂತರ ಇಂಥದೊಂದು ಪ್ರಾಧಿಕಾರ ಇದೆ, ಇಂಥ ಕೆಲಸಗಳು ನಡೆಯುತ್ತೆ ಅಂತೆಲ್ಲ ತೋರ್ಸ್ಕೊಟ್ಟಿದ್ದಕ್ಕಾಗಿ ಅವರನ್ನು ಮತ್ತು ಅವರ ಸಕಲ ಬಳಗಕ್ಕೂ ಮತ್ತೊಮ್ಮೆ ನಾನು ಅತ್ಯಂತ ವಿನಯಪೂರ್ವಕವಾಗಿ ಧನ್ಯವಾದಗಳನ್ನ ಹೇಳಿಕ್ ಬಯಸ್ತೇನೆ. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness. ಆಗಸ್ಟ್ 9ರಂದು ಕಲಬುರಗಿ ನಗರದ ಡಾಕ್ಟರ್ SM ಪಂಡಿತ್ ರಂಗಮಂದಿರದಲ್ಲಿ ಕರ್ನಾಟಕ ರಾಜ್ಯ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರ ಸಂಘದ ವತಿಯಿಂದ ಪ್ರತಿಭಾ ಪುರಸ್ಕಾರ ಹಾಗೂ ಅಭಿನಂದನಾ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ. ಕರ್ನಾಟಕ ರಾಜ್ಯ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರ ಸಂಘ ಬೆಂಗಳೂರು ಜಿಲ್ಲಾ ಘಟಕ ಕಲಬುರಗಿಯ ವತಿಯಿಂದ ಪ್ರತಿಭಾ ಪುರಸ್ಕಾರ ಹಾಗೂ ಅಭಿನಂದನಾ ಸಮಾರಂಭ ದ್ವಿತೀಯ PUC 2026 ವಾರ್ಷಿಕ ಪರೀಕ್ಷೆಯಲ್ಲಿ ರಾಜ್ಯ ಮತ್ತು ಜಿಲ್ಲಾ ಮಟ್ಟದ ಅತ್ಯುನ್ನತ ಶ್ರೇಣಿ ಪಡೆದ ವಿದ್ಯಾರ್ಥಿಗಳಿಗೆ 2025-26ರ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡಿದ ವಿಷಯದಲ್ಲಿ 100% ಫಲಿತಾಂಶ ಸಾಧನೆ ಮಾಡಿರುವ ಉಪನ್ಯಾಸಕರಿಗೆ ದ್ವಿತೀಯ PUC 2026 ವಾರ್ಷಿಕ ಪರೀಕ್ಷೆಯಲ್ಲಿ ಕಾಲೇಜಿನ ಫಲಿತಾಂಶ 100% ಸಾಧನೆ ಮಾಡಿರುವ ಸಂಸ್ಥೆಗೆ 2026-31ನೇ ಅವಧಿಯ ಜಿಲ್ಲಾ ಮತ್ತು ತಾಲೂಕು ಘಟಕಗಳ ಪದಾಧಿಕಾರಿಗಳಿಗೆ ಸನ್ಮಾನ ಸಮಾರಂಭವು ರವಿವಾರ ದಿನಾಂಕ 9ನೇ ಆಗಸ್ಟ್ 2026ರಂದು ಬೆಳಗ್ಗೆ 10:15ಕ್ಕೆ ಕಲಬುರಗಿ ನಗರದ ಡಾಕ್ಟರ್ SM ಪಂಡಿತ್ ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಪತ್ರಿಕಾಗೋಷ್ಠಿಯ ಮೂಲಕ ಇಂದು ಮಾಹಿತಿ ನೀಡಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ಅಧ್ಯಕ್ಷರಾದ NT ರಂಗೋಲಿ, ಕಾರ್ಯಾಧ್ಯಕ್ಷರಾದ ಡಾಕ್ಟರ್ ಭಗವಂತರಾಯ ಬಳುಂಡಗಿ, ಪ್ರಧಾನ ಕಾರ್ಯದರ್ಶಿ ಗುಂಡಯ್ಯ ಶಂಕರಯ್ಯ, ಕೋಶಾಧ್ಯಕ್ಷರಾದ ನಾಗರಾಜ್ ಬಿ ಮೈಲ್ವಾರ್, ಉಪಾಧ್ಯಕ್ಷರಾದ ಸವಿತಾ ಬಿ ನಾಸಿ, ಪ್ರಧಾನ ಸಂಘಟನಾ ಕಾರ್ಯದರ್ಶಿ ಪಾಂಡು ಎಲ್ ರಾಠೋಡ್, ಕಾರ್ಯದರ್ಶಿ ಶರಣಪ್ಪ ಓಂಕಾರ್, ಜಂಟಿ ಕಾರ್ಯದರ್ಶಿ ನರಸಿಂಗರಾವ್ ಆರ್ ಕುಲಕರ್ಣಿ, ಸಂಚಾಲಕರಾದ ಸಿದ್ದಲಿಂಗಪ್ಪ ಪೂಜಾರಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಸರ್ಕಾರಿ ಅನುದಾನಿತ, ಅನುದಾನ ರಹಿತ ಪದವಿ ಪೂರ್ವ ಕಾಲೇಜುಗಳಲ್ಲಿ ಅಧ್ಯಯನ ಮಾಡುವ ಮಕ್ಕಳನ್ನು ಪರಿಗಣಿಸಿ ಹಾಗೂ ಪಾಠ ಮಾಡುವ ಬೋಧಕ ವರ್ಗದವರನ್ನು ಪರಿಗಣಿಸಿ ಈ ಒಂದು ಐತಿಹಾಸಿಕವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಮೊಟ್ಟಮೊದಲನೇ ಬಾರಿಗೆ ಕರ್ನಾಟಕದಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ನಮ್ಮ ಸಂಘಟನೆ ವತಿಯಿಂದ ಪದವಿ ಪೂರ್ವ ವಿದ್ಯಾರ್ಥಿಗಳಿಗಾಗಿ, ಅಧ್ಯಾಪಕರಿಗಾಗಿ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೇವೆ. ಈ ಕಾರ್ಯಕ್ರಮ ಹಮ್ಮಿಕೊಳ್ಳುವ ಹಿನ್ನೆಲೆ ಏನಂತಂದರೆ, ಕಲಬುರಗಿ ಜಿಲ್ಲೆಯಲ್ಲಿ ಒಂದು ಉತ್ತಮ ರೀತಿಯಾಗಿರ್ತಕ್ಕಂಥ ಶೈಕ್ಷಣಿಕ ಸ್ಪರ್ಧಾತ್ಮಕವಾಗಿರ್ತಕ್ಕಂಥ ವಾತಾವರಣವನ್ನು ಸೃಷ್ಟಿ ಮಾಡಬೇಕಾಗಿರ್ತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ಮಕ್ಕಳಿಗೆ ಮತ್ತು ಉಪನ್ಯಾಸಕ ವರ್ಗದವರಿಗೆ ಪ್ರೇರಣೆಯಾಗಿ ಮುಂಬರುವ ದಿನಗಳಲ್ಲಿ ಮಕ್ಕಳು ಶೈಕ್ಷಣಿಕ ಚಟುವಟಿಕೆಗಳಲ್ಲಿ, ಅಧ್ಯಾಪಕ ವರ್ಗದವರು ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ಅತಿ ಹೆಚ್ಚು ತೊಡಗಿಕೊಳ್ಳುವಂಥ ರೀತಿಯಲ್ಲಿ ಈ ಕಾರ್ಯಕ್ರಮ ಎಲ್ಲರಿಗೂ ಒಂದು ರೀತಿಯಾಗಿರ್ತಕ್ಕಂಥ ಸ್ಫೂರ್ತಿಯಾಗಲಿದೆ. ಏಕೆಂದರೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಕಲಬುರಗಿ ಜಿಲ್ಲೆಯ 96 ವಿದ್ಯಾರ್ಥಿಗಳು ಇವತ್ತು ರಾಜ್ಯ ಹಾಗೂ ಜಿಲ್ಲಾ ಮಟ್ಟದಲ್ಲಿ ಅತ್ಯುನ್ನತ ಶ್ರೇಣಿಯಲ್ಲಿ ಪಾಸಾಗಿದ್ದಾರೆ. ಒಬ್ಬ ವಿದ್ಯಾರ್ಥಿನಿ ರಾಜ್ಯ ಮಟ್ಟದಲ್ಲಿ ಕಲಾ ವಿಭಾಗದಲ್ಲಿ ಫಸ್ಟ್ ರ್ಯಾಂಕ್ ಪಡೆದಿದ್ದಾಳೆ, ಸೃಷ್ಟಿ ಪಾಟೀಲ್ ವಿದ್ಯಾರ್ಥಿನಿ, ಮತ್ತು ವಾಣಿಜ್ಯ ವಿಭಾಗದಲ್ಲಿ ರಾಜ್ಯ ಮಟ್ಟದಲ್ಲಿ 4ನೇ ರ್ಯಾಂಕ್ ವಿಜೇತ ವಿದ್ಯಾರ್ಥಿನಿ ಕುಮಾರಿ ಪ್ರೇಮಾ ರಾಜ್ಕುಮಾರ್. ಈ ವಿದ್ಯಾರ್ಥಿನಿಯರು ಇವತ್ತಿನ ದಿವಸ ರಾಜ್ಯ ಮಟ್ಟದ ರ್ಯಾಂಕನ್ನು ಹಂಚಿಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳು. ಬಹಳ ದಿನಗಳಿಂದ ಕಲಾ ವಿಭಾಗದಲ್ಲಿ ನಮ್ಮ ಭಾಗಕ್ಕೆ ರ್ಯಾಂಕ್ ಬಂದಿರಲಿಲ್ಲ. ಇದೊಂದು ವಿಶೇಷವಾಗಿರ್ತಕ್ಕಂಥದ್ದು. ಇದನ್ನು ನಮ್ಮ ಈ ಅಭ್ಯಾಸ ಮಾಡ್ತಕ್ಕಂಥ ಮಕ್ಕಳಿಗೆ ನಾವು ವ್ಯಕ್ತಪಡಿಸಿದರೆ ಅವರು ಮುಂಬರೋ ದಿನಗಳಲ್ಲಿ ಇದರ ಪ್ರೇರಣೆ ಪಡ್ಕೊಂಡು ಇನ್ನೂ ಹೆಚ್ಚಿನ ಸಾಧನೆ ಮಾಡೋದಕ್ಕೆ ನಮ್ಮ ಮಕ್ಕಳಿಗೆ ಅನುಕೂಲ ಆಗ್ತದೆ ಒಂದು. ಮತ್ತು ಇದೇ ರೀತಿಯಾಗಿ ಇನ್ನು ನಮ್ಮ ಕಲಬುರಗಿ ಜಿಲ್ಲೆಯ ಕುಮಾರ್ ಚನ್ನಬಸವ ಡಿ ಕೊರಳಿ ವಿದ್ಯಾರ್ಥಿ ನೀಟ್ 2026 ಪರೀಕ್ಷೆಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ 190ನೇ ರ್ಯಾಂಕ್, ರಾಜ್ಯ ಮಟ್ಟದಲ್ಲಿ 13ನೇ ರ್ಯಾಂಕನ್ನು ಸಾಧನೆ ಮಾಡಿದ್ದಾನೆ. ಇದು ಒಂದು ಸಹ ನಮ್ಮ ಈಗ ಓದ್ತಕ್ಕಂಥ ಮಕ್ಕಳಿಗೆ ಒಂದು ಪ್ರೇರಣೆ ಆಗಲಿದೆ. ಆ ವಿದ್ಯಾರ್ಥಿಯನ್ನು ವೇದಿಕೆ ಮೂಲಕ ನಾವು ಸನ್ಮಾನ ಮಾಡಿದ್ರೆ ಭಾಗವಹಿಸಿರ್ತಕ್ಕಂಥ ಎಲ್ಲರಿಗೂ ಒಂದು ಸ್ಫೂರ್ತಿಯನ್ನು ಸಿಗಲಿದೆ ಅಂತಕ್ಕಂಥ ಆಶೆ ಭಾವನೆ ಇಟ್ಕೊಂಡು ಈ ಪ್ರತಿಭಾ ಪುರಸ್ಕಾರ ಸಮಾರಂಭವನ್ನು ಹಮ್ಮಿಕೊಂಡಿದ್ದೇವೆ. ಜೊತೆಗೆ ಈ ಮಕ್ಕಳನ್ನು ಈ ಮಟ್ಟದ ತಯಾರಿಯಲ್ಲಿ ತೊಡಗಿಕೊಂಡಿರ್ತಕ್ಕಂಥ ಅಧ್ಯಾಪಕ ವರ್ಗದವರಿಗೆ ಸಹ ಸ್ಮರಿಸ್ತಕ್ಕಂಥದ್ದು ನಮ್ಮೊಂದು ಕರ್ತವ್ಯವಾಗಿದ್ದು, ತಾವು ಬೋಧನೆ ಮಾಡಿದ ವಿಷಯಗಳಲ್ಲಿ
ಪ್ರತಿಶತ ಫಲಿತಾಂಶವನ್ನು ದಾಖಲೆ ಮಾಡಿರ್ತಕ್ಕಂಥ ಅಧ್ಯಾಪಕರಿಗೂ ಸಹ ಈ ವೇದಿಕೆ ಮೂಲಕ ನಾವು ಸನ್ಮಾನ ಮಾಡ್ತಾ ಇದ್ದೇವೆ. ಸುಮಾರು 180ಕ್ಕಿಂತ ಹೆಚ್ಚು ಉಪನ್ಯಾಸಕರು ವಿವಿಧ ವಿಷಯಗಳಲ್ಲಿ 100ರಷ್ಟು ಫಲಿತಾಂಶವನ್ನು ತಮ್ಮ ವಿಷಯಗಳಲ್ಲಿ ದಾಖಲೆ ಮಾಡಿದ್ದಾರೆ. ಇವತ್ತು ಅಂಥ ಅಧ್ಯಾಪಕ ವರ್ಗದವರು ಕ್ವಾಲಿಟಿ ಆಫ್ ಟೀಚರ್ಸ್ನು ಇವತ್ತಿನ ದಿವಸ ನಮ್ಮ ಪದವಿ ಪೂರ್ವ ಕಾಲೇಜುಗಳಲ್ಲಿ ಒಂದು ಅಧ್ಯಾಪಕ ವೃತ್ತಿಯಲ್ಲಿ ತೊಡಗಿಕೊಂಡಿದ್ದಾರೆ. ಅವರಿಗೂ ಸಹ ವೇದಿಕೆ ಮೂಲಕ ನಾವು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಜೊತೆಗೆ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ 100% ಫಲಿತಾಂಶವನ್ನು ಸಾಧನೆ ಮಾಡಿದ ಕಾಲೇಜಿನ ಪ್ರಾಂಶುಪಾಲರಿಗೂ ಸಹ ಈ ವೇದಿಕೆ ಮೂಲಕ ನಾವು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಏಕೆಂದರೆ ಸರ್ಕಾರಿ ಕಾಲೇಜುಗಳಲ್ಲಿ ಇವತ್ತು 100ಕ್ಕೆ 100 ಫಲಿತಾಂಶ ದಾಖಲೆ ಆಗ್ತಕ್ಕಂಥದ್ದು ಒಂದು ಒಳ್ಳೆಯ ಸಾಧನೆಯೇ. ಆ ರೀತಿಯಾಗಿ ನಮ್ಮ ಜಿಲ್ಲೆಯಲ್ಲಿ 3 ಕಾಲೇಜುಗಳು 100ರಷ್ಟು ಫಲಿತಾಂಶ, ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಪಟ್ಟಣ್, ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಮಾಶಾಳ್, ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಸರಡಗಿ, ಈ ಕಾಲೇಜಿನಲ್ಲಿ ಸಹ 100ಕ್ಕೆ 100ರಷ್ಟು ಫಲಿತಾಂಶ ಸಾಧನೆಯಾಗಿರ್ತಕ್ಕಂಥದ್ದು ಒಂದು ಹೆಮ್ಮೆಯ ವಿಷಯ. ಅವರಿಗೆ ನಾವು ಅಭಿನಂದನೆ ಸಲ್ಲಿಸುವ ಮೂಲಕ ಇತರ ಸಂಸ್ಥೆಗಳಿಗೂ ಸಹ ಇದೊಂದು ಪ್ರೇರಣೆಯನ್ನು ನೀಡಲಿದೆ. ಹಾಗಾಗಿ ಈ ಒಂದು ಅಭಿನಂದನೆ ಸಮಾರಂಭ ಮತ್ತು ನಮ್ಮ ಸಂಘದ ಬಲವರ್ಧನೆಗಾಗಿ 2026-31ನೇ ಅವಧಿಗಾಗಿ ಜಿಲ್ಲಾ ಹಾಗೂ ತಾಲೂಕಾ ಘಟಕಗಳಿಗೆ ನಾಮನಿರ್ದೇಶಿತ ಪದಾಧಿಕಾರಿಯನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ. ಇದೇ ಸಂದರ್ಭದಲ್ಲಿ ಅವರಿಗೆ ನಾಮನಿರ್ದೇಶಿತ ಪ್ರಮಾಣ ಪತ್ರವನ್ನು ವಿತರಣೆ ಮಾಡಲಾಗ್ತದೆ. ಗ್ರಾಮ ಪಂಚಾಯತ್, ತಾಲೂಕಾ ಪಂಚಾಯತ್ ಹಾಗೂ ಜಿಲ್ಲಾ ಪಂಚಾಯತ್ ಚುನಾವಣೆಗಳನ್ನು ಶೀಘ್ರದಲ್ಲೇ ನಡೆಸುವಂತೆ ಮಾದನ ಹಿಪ್ಪರಗ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಮನವಿ ಮಾಡಲಾಯಿತು. ಗ್ರಾಮ ಪಂಚಾಯತ್, ತಾಲೂಕಾ ಪಂಚಾಯತ್ ಹಾಗೂ ಜಿಲ್ಲಾ ಪಂಚಾಯತ್ ಶೀಘ್ರದಲ್ಲೇ ಚುನಾವಣೆ ನಡೆಸುವ ಬಗ್ಗೆ ಮಾದನ ಹಿಪ್ಪರಗ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಹಾಗೂ ಗೋಳಾಬಿ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರಾದ ಅಮೃತೆ ಸಜ್ಜನ್ ಅವರು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಮನವಿ ಮಾಡಿದ್ದಾರೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಮಾರುತಿ ಸಜ್ಜನ್, ಶಾಂತಕುಮಾರ್ ಸಜ್ಜನ್, ಸೈಫನ್ ಸಾಬ್ ಆಳಂದ್, ದಯಾನಂದ ರಾಠೋಡ್, ಓಂಕಾರ್ ವಠಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಗ್ರಾಮ ಪಂಚಾಯತಿ ಅವಧಿಯನ್ನು ಮುಗಿದು 6 ತಿಂಗಳು ಗತಿಸಿ ಹೋಗಿದೆ. ರಾಜ್ಯದಲ್ಲಿ ಸರಿಯಾಗಿ ಸಮಯಕ್ಕೆ ಮಳೆ ಬಾರದೇ ಇರುವುದರಿಂದ ರೈತರ ಪರಿಸ್ಥಿತಿ ಮತ್ತು ಕೂಲಿ ಕಾರ್ಮಿಕರ ಪರಿಸ್ಥಿತಿ ಭಾಳ ಚಿಂತಾಜನಕವಾಗಿದೆ. ರಾಷ್ಟ್ರವನ್ನು ನಿಂದಿರಬೇಕಾದ್ರೆ ಗ್ರಾಮ ಪಂಚಾಯತಿನ ಭಾಳ ಅವಶ್ಯಕವಾಗಿರೋದ್ರಿಂದ ಚುನಾಯಿತ ಪ್ರತಿನಿಧಿಗಳು ಇಲ್ಲದ ಸಂದರ್ಭದಲ್ಲಿ ಕೆಲಸಗಳು ಭಾಳ ಕುಂಠಿತ ಆಗ್ತಾಯಿದೆ. ಉದ್ಯೋಗ ಖಾತ್ರಿ ವಿವಿಧ ರಾಮ್ಜಿಯ ಕಾಮಗಾರಿಯಲ್ಲಿ ಕ್ರಿಯೋಜನೆ ಸಿದ್ಧಪಡಿಸಿದ್ರು ಕೂಡ NMR ತೆಗೆದರಲ್ಲಿ ಅಧಿಕಾರಿಗಳು ಮೇಲಮಿಷೆ ಮಾಡ್ತಾಯಿದ್ದಾರೆ. ಹಿಂದಿನ ಸರ್ಕಾರದಲ್ಲಿ RDPR ಮಿನಿಸ್ಟರ್ ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಪ್ರಿಯಾಂಕಾ ಖರ್ಗೆ ಅವರು 5054 ಅನುದಾನದಲ್ಲಿ ಹಣವನ್ನು ಈಗಾಗಲೇ ಕ್ರಿಯೋಜನೆ ಸಿದ್ಧಪಡಿಸಿ ಅಂತೇಳಿ ಈಗಾಗಲೇ ಆಯಾ ಪಂಚಾಯತಿಗೆ ಪತ್ರವನ್ನು ಕೂಡ ರವಾನೆ ಆಗಿದೆ. ಅಧಿಕಾರಿಗಳು ಕ್ರಿಯೋಜನೆ ಸಿದ್ಧಪಡಿಸಲಿ ಅಂತ ಹೇಳಿದಾಗ ಅದನ್ನು ಮೇಲಮಿಷೆ ಮಾಡ್ತಾಯಿದ್ದು ಕಂಡು ಬರ್ತಾ ಇದೆ. ಹೀಗಿರುವಾಗ ಅಲ್ಲಿಯ ಕಾಮಗಾರಿಗಳು ಅಭಿವೃದ್ಧಿಯಲ್ಲಿ ಹೇಗೆ ಸಾಧ್ಯ? ಜನರ ಸಮಸ್ಯೆ ಉಳಿತದೆ. ರಾಜ್ಯ ಸರ್ಕಾರಗಳಿರುವುದು ಜನರ ಸಮಸ್ಯೆಯನ್ನು ಬಗೆಹರಿಸೋಸ್ಕರ ಇರುತ್ತವೆ ವಿನಃ ಸಮಸ್ಯೆಯನ್ನು ಹೆಚ್ಚಾಗಬಾರ್ದು. ಸರ್ಕಾರದಿಂದ ಸಮಸ್ಯೆಗಳು ಜನರಿಗೆ ಹೆಚ್ಚಾಗ್ತವೆ ಇದೆ, ಅದನ್ನು ಆಗಬಾರ್ದು. ಶೀಘ್ರದಲ್ಲೇ ಗ್ರಾಮ ಪಂಚಾಯತ್ ಚುನಾವಣೆಯನ್ನು SR ಕಾಮಗಾರಿ ಮುಗಿದ ತಕ್ಷಣವೇ ಗ್ರಾಮ ಪಂಚಾಯತಿಯ ಮೀಸಲಾತಿ ಪಟ್ಟಿಯನ್ನು ಹೊರಡಿಸಬೇಕು. ಮೀಸಲಾತಿ ಪಟ್ಟಿಯನ್ನು ಹೊರಡಿಸಿದ ನಂತರದಲ್ಲಿ ಗ್ರಾಮ ಪಂಚಾಯತ್ ದಿನಾಂಕವನ್ನು ಘೋಷಣೆ ಮಾಡಬೇಕು. ಇದು ಸರ್ಕಾರದ ಜವಾಬ್ದಾರಿಯಾಗಿದೆ. ನಾನೊಬ್ಬ ಕಾಂಗ್ರೆಸ್ ಪಕ್ಷದ ಬ್ಲಾಕ್ ಅಧ್ಯಕ್ಷನಿಗೆ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಅದು ಬೇರೆ ಪಕ್ಷದ ಹೇಳೋಕ್ಕಿಂತ ಮೊದಲು ನಾನು ಹೇಳಬೇಕಾಗಿದೆ. ನಮ್ಮ ಸರ್ಕಾರಕ್ಕೆ ನನ್ನ ಅಪೀಲ್ ರಾಜ್ಯದ ಮುಖ್ಯಮಂತ್ರಿಯವರಿಗೆ ಮತ್ತು ಪಂಚಾಯತ್ ರಾಜ್ ಮಂತ್ರಿಗಳಿಗೆ ಶೀಘ್ರದಲ್ಲಿ ಯಾವುದೇ ಕಾಲಕ್ಕೂ ಕೂಡ ಯಾವುದೇ ಕೆಲಸವನ್ನು ಕಡಿಮೆ ಮಾಡಿದ ಚಿಂತೆಯಲ್ಲ. ಗ್ರಾಮ ಪಂಚಾಯತ್ ಚುನಾವಣೆಯನ್ನು ಸ್ಪಷ್ಟವಾಗಿ ನಿಗದಿಪಡಿಸಿ, ಡೇಟನ್ನು ನಿಗದಿಪಡಿಸಿರಿ, ಕೆಟಗರಿನ ಹೊರಡಿಸಿರಿ. ಅದಲ್ಲದೆ ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕು ಪಂಚಾಯತ್ ಚುನಾವಣೆ ಮುಗಿದು 1 ದಶಕ ಕಾಲವನ್ನು ಗತಿಸಿ ಹೋಯಿತು. 2016ರಲ್ಲಿ ಮುಗಿದಿದೆ. ಯಾವ ಕಾರಣಕ್ಕೆ ಸರ್ಕಾರ ಬೇಜವಾಬ್ದಾರಿ ನಿರ್ಲಕ್ಷ್ಯ ಮಾಡ್ತದೆ ನನಗೆ ಗೊತ್ತಾಗ್ತಾ ಇಲ್ಲದು. ಒಂದು ವೇಳೆ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆ ಮಾಡಬಾರ್ದು ಸರ್ಕಾರಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದರೆ ವಿಶೇಷ ಕ್ಯಾಬಿನೆಟ್ ಸಭೆಯನ್ನು ಕರೆದು ಅದು ರದ್ದುಪಡಿಸಬೇಕಿಲ್ಲ ಅಂದರೆ ಶಾಸಕರ ಮನೆಗೆ, ಸಂಸದರ ಮನೆಗೆ ಆಗ್ತಕ್ಕಂಥವ್ರು ಜಿಲ್ಲಾ ಪಂಚಾಯತ್ ಮೆಂಬರ್, ತಾಲೂಕು ಪಂಚಾಯತ್ ಮೆಂಬರ್ ಆಗಬೇಕನ್ನೋರು ದಾರಿ ಬಿದ್ದೋಗಿದೆ. ಆಶಯ ಕಡ್ದು ಹಾಕ್ತಾರೆ. ಇವತ್ತು ಮಾಡ್ತೀವಿ, ನಾಳೆ ಮಾಡ್ತೀವಿ, ಇಲ್ಲ ಡಿಸೆಂಬರ್ದಲ್ಲಿ ಮಾಡ್ತೀವಿ, ಜಾನ್ವರಿಯಲ್ಲಿ ಮಾಡ್ತೀವಿ. ಅದು 10 ವರ್ಷ ಹೇಳೋದ? ಅದು ಸರಿಯಲ್ಲ. ಮತ್ತೆ ನಾನು ಹೇಳ್ತಕ್ಕಂಥದ್ದು ಏನಂದರೆ, ಹಿಂದಿನ ಗ್ರಾಮ ಪಂಚಾಯತಿ ಚುನಾವಣೆಯ ಪಂಚಾಯತ್ ಮಂಡಲ ಪಂಚಾಯತ್ 1983ರಲ್ಲಿ ದಿವಂಗತ ರಾಮಕೃಷ್ಣ ಹೆಗಡೆ ಮುಖ್ಯಮಂತ್ರಿ ಇದ್ದ ಕಾಲದಲ್ಲಿ ಮಂಡಲ ಪಂಚಾಯತ್ ಚುನಾವಣೆಯನ್ನು ಪಾರ್ಟಿ ಸಿಂಬಲ್ ಮೇಲೆ ಚುನಾವಣೆ ಆಗ್ತಿತ್ತು. ಅದು ಸರ್ಕಾರ ಕೈ ಬಿಟ್ಟಿತ್ತು. ಪಾರ್ಟಿ ಚಿಹ್ನೆ ಮಾಡಬಾರ್ದು ಅಂತೇಳಿ. ಪಾರ್ಟಿ ಚಿಹ್ನೆ ಮಾಡೋದು ತಪ್ಪೇನಿದೆ? ಪಕ್ಷ ಬೇರೆ ಮಟ್ಟದಲ್ಲಿ ಬೆಳೀತದೆ. MLC ಚುನಾವಣೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ, ವಿಪ್ ಜಾರಿ ಆಗ್ತದೆ.
ನಾನು ಗ್ರಾಮ ಪಂಚಾಯತಿ ಚುನಾವಣೆ ಸಿಂಬಲ್ಗಳಿಲ್ಲ, ಗೆದ್ದ ಮೇಲೆ ಕಾಂಗ್ರೆಸ್ ಕಾರ್ಯಕರ್ತ, ಗೆದ್ದ ಮೇಲೆ JDS, ಗೆದ್ದ ಮೇಲೆ BJP, ಇದು ಆಗಬಾರ್ದು ಅನ್ನೋದು ನನ್ನ ಸರ್ಕಾರಕ್ಕೆ ಒತ್ತಾಯ ಇದೆ. ಯಾವುದೇ ಕಾಲಕ್ಕೂ ಕೂಡ ಚುನಾವಣೆ ವಿಳಂಬ ಮಾಡಬಾರದು, ಶೀಘ್ರದಲ್ಲೇ ಚುನಾವಣೆ ಮಾಡಬೇಕನ್ನೋ ಕಾರಣಕ್ಕಾಗಿ ನಾನು ಇವತ್ತು ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೇನೆ. ಸಾಮಾಜಿಕ ಬಹಿಷ್ಕಾರ, ಗುಂಡಾಗಿರಿ ಹಾಗೂ ಆಡಳಿತ ವೈಫಲ್ಯವನ್ನು ಖಂಡಿಸಿ ಗೊಂಡ ಸಂಘರ್ಷ ಸಮಿತಿಯ ವತಿಯಿಂದ ಬೃಹತ್ ಹೋರಾಟದ ರೂಪುರೇಷೆಯ ಕುರಿತು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ತಿಳಿಸಲಾಯಿತು. ಸುರಪುರ ತಾಲೂಕಿನ ಶಖಾಪುರದಲ್ಲಿ ದಲಿತ ಹಾಗೂ ಇತರ ಹಿಂದುಳಿದ ವರ್ಗಗಳ ಮೇಲಿನ ಸಾಮಾಜಿಕ ಬಹಿಷ್ಕಾರ, ಗುಂಡಾಗಿರಿ ಮತ್ತು ಆಡಳಿತಾತ್ಮಕ ವೈಫಲ್ಯ ಖಂಡಿಸಿ ಗೊಂಡ ಸಂಘರ್ಷ ಸಮಿತಿಯಿಂದ ಬೃಹತ್ ಹೋರಾಟದ ರೂಪುರೇಷೆಯ ಕುರಿತು ಪತ್ರಿಕಾಗೋಷ್ಠಿಯ ಮೂಲಕ ಇಂದು ಮಾಹಿತಿ ನೀಡಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ಗೊಂಡ ಸಂಘರ್ಷ ಸಮಿತಿ ಕಲಬುರಗಿಯ ಜಿಲ್ಲಾಧ್ಯಕ್ಷರಾದ ಸಂತೋಷ್ ಎಸ್ ಪೂಜಾರಿ, ಹುಸೇನಿ ಪಾಳ, ಭೀಮಣ್ಣ ಕರೆ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ನಾವು ಯಾರು ಕೂಡ ಇಲ್ಲಿ ಬಂದವರು ದಲಿತ ಸಮುದಾಯದವರು ಅಲ್ಲ. ಯಾಕಪ್ಪ ಅಂತಂದರೆ ಈ ಒಂದು ಸುರಪುರ ತಾಲೂಕಿನ ಶಖಾಪುರ ಗ್ರಾಮದಲ್ಲಿ ಆಗಿರ್ತಕ್ಕಂಥ ಸಾಮಾಜಿಕ ಬಹಿಷ್ಕಾರವನ್ನು ನೋಡಿ ನಮಗೆಲ್ಲರೂ ಕೂಡ ಒಂದು ಆಶ್ಚರ್ಯಕರ ಸಂಗತಿ ಆಯಿತು. ಯಾಕಪ್ಪ ಅಂತಂದರೆ ಈಗಾಗಲೇ ನಾವೆಲ್ಲರೂ ಕೂಡ ಸ್ನೇಹಿತರು, ಅಣ್ಣ ತಮ್ಮಂದಿರನ್ನು ತಿಳ್ಕೊಂಡು ಒಂದೇ ಪ್ಲೇಟಲ್ಲಿ ಊಟವನ್ನು ಮಾಡ್ಕೊಂಡು ಬಂದಿದ್ವಿ. ನಮಗೆ 1947ರಲ್ಲಿ ಸ್ವತಂತ್ರ ಸಿಕ್ತು, 1950ರಲ್ಲಿ ಸಂವಿಧಾನ ಬಂತು. ಆದರೂ ಕೂಡ ಇವತ್ತು ಈ ರೀತಿ ಒಂದು ಸಾಮಾಜಿಕ ಬಹಿಷ್ಕಾರ ಅಂತಕ್ಕಂಥದ್ದು ಗ್ರಾಮಗಳ ಭಾಗದಲ್ಲಿ ಇನ್ನೂ ಕೂಡ ಜೀವಂತವಾಗಿದೆ ಅಂತಕ್ಕಂಥ ನಮಗೆ ಒಂಥರ ನಾಚಿಕೆಗೇಡಿನ ಸಂಗತಿ. ನಮ್ಮ ದೇಶದಲ್ಲಿ ದಲಿತರ ಮೇಲೆ ಆರ್ಥಿಕವಾಗಿ, ಸಾಮಾಜಿಕವಾಗಿ ಪದೇ ಪದೇ ಈ ರೀತಿ ಸೋಷಿಯಲ್ ಬೈಕಾಟನ್ನು ಸಂಭವಿಸುತ್ತಿರುವುದು ಒಂದು ಗಂಭೀರ ಸಮಸ್ಯೆ ಆಗಿರ್ತಕ್ಕಂಥದ್ದು. ಬಹಿಷ್ಕಾರದಂತಹ ಅಮಾನವೀಯ ಪದ್ಧತಿಗಳು ಸಂವಿಧಾನ ಬಾಹಿರವಾಗಿವೆ ಹಾಗೂ ಸಾಮಾಜಿಕ ಜಾಗೃತಿ ಕೂಡ ನಾವು ಮೂಡಿಸಬೇಕಾಗಿದೆ. ಹಾಗಾಗಿ ಇವತ್ತು ನಾವು ಲಿಂಗಾಯತ ಸಮುದಾಯ, ಜಂಗಮ ಸಮುದಾಯ ಮತ್ತು ಕುರುಬ ಸಮುದಾಯ, ಕಬ್ಬಲಿಗ ಸಮುದಾಯದವರು ಎಲ್ಲರೂ ಕೂಡ ಸೇರಿ ಈ ಒಂದು ನೈತಿಕ ಬೆಂಬಲವನ್ನು ಸೂಚಿಸುವ ಸಲುವಾಗಿ ಈ ಒಂದು ಪತ್ರಿಕಾ ಗೋಷ್ಠಿಯನ್ನು ಮಾಡ್ತಾ ಇದ್ದೀವಿ. ನಾವೆಲ್ಲರೂ ಕೂಡ ಇದೇ 9/8/2026 ರವಿವಾರದಂದು ಶಖಾಪುರ ಗ್ರಾಮಕ್ಕೆ ತೆರಳಿ ದಲಿತರ ಮನೆಗೆ ಹೋಗಿ ಅವರ ತಟ್ಟೆಯಲ್ಲಿ ಊಟವನ್ನು ಮಾಡುವುದರ ಮುಖಾಂತರ ನಾವೆಲ್ಲರೂ ಕೂಡ ಸಾಮಾಜಿಕ ಸಾಮರಸ್ಯವನ್ನು ಎತ್ತಿ ತೋರಿಸ್ತೀವಿ. ನಾವೆಲ್ಲರೂ ಕೂಡ ಸಮಾನತೆ ಇದ್ದೀವಿ, ನಾವೆಲ್ಲರೂ ಕೂಡ ಸಮಾನರು. ಯಾರೋ ಒಂದು ಬೇರೆ ಸಮುದಾಯದವರು ಈ ರೀತಿ ಮಾಡಿರೋದರಿಂದ ಇಡೀ ಸಮುದಾಯಕ್ಕೆ ಕೆಟ್ಟ ಹೆಸರು ಬೇಡ, ಬದಲಾಗಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿದ್ದೀವಿ, ನಾವೆಲ್ಲರೂ ಕೂಡ ಒಂದೇ ಇದ್ದೀವಿ ಅಂತಕ್ಕಂಥದನ್ನು ನಾವು ಎತ್ತಿ ತೋರಿಸುವ ಸಲುವಾಗಿ ಇದನ್ನು ಮಾಡ್ತಾ ಇದ್ದೀವಿ. ಕರ್ನಾಟಕ ಸರ್ಕಾರವು ಸಾಮಾಜಿಕ ಬಹಿಷ್ಕಾರವನ್ನು ತಡೆಯಲು ಕಠಿಣ ಕ್ರಮಗಳನ್ನು ಈಗಾಗಲೇ ಜಾರಿಗೆ ತಂದಿದೆ. ಸೊ ಪೊಲೀಸರು ಸೊಮಟೋ ಕೇಸನ್ನು ಪ್ರಕರಣ ಮಾಡಿಕೊಂಡು ಒಂದು ಏನು 17 ಜನ ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅಂತ ನಮಗೆ ತಿಳಿದು ಬಂದಿರತಕ್ಕಂಥ ಮಾಹಿತಿ. ಆ 17 ಜನರ ಮೇಲೆ ಅವರು ಸ್ವಯಂ ಪ್ರೇರಿತರಾಗಿ ಸೊಮಟೋ ಕೇಸನ್ನು ದಾಖಲೆ ಮಾಡಬೇಕಾಗಿತ್ತು. ಆದರೆ ಪೊಲೀಸ್ ಇಲಾಖೆ ಕೂಡ ಏಕಪಕ್ಷೀಯವಾಗಿ ವರ್ತಿಸ್ತಾ ಇರುವುದರಿಂದ ಅವರು ಯಾರ ಮೇಲೂ ಕೂಡ ಇನ್ನೂ ಕೂಡ ಕ್ರಮವನ್ನು ಕೈಗೊಂಡಿಲ್ಲ. ಈಗಾಗಲೇ ತಮಗೆಲ್ಲ ಗೊತ್ತಿರುವಂತೆ SC/ST ದೌರ್ಜನ್ಯ ಕಾಯ್ದೆ ಅಡಿಯಲ್ಲಿ ಯಾರಾದರೂ ದೂರು ಕೊಡಬೇಕು ಅಂತೇನಿಲ್ಲ. ಪೊಲೀಸರು ತಾವೇ ಕೂಡ ಸ್ವಯಂ ಪ್ರೇರಿತರಾಗಿ ಸೊಮಟೋ ಕೇಸನ್ನು ದಾಖಲು ಮಾಡಿ ಆ 17 ಜನರು ಅಂದರೆ ಏನು ತಲೆ ಮೆರೆಸ್ಕೊಂಡು ಓಡಿ ಹೋಗಿದಾರಲ್ಲ 17 ಜನರು, ಅಂದರೆ ಇವರು 17 ಜನರು ಸಾಮಾಜಿಕ ಬಹಿಷ್ಕಾರವನ್ನು ದಲಿತರ ಮೇಲೆ ಮಾಡಿರ್ತಕ್ಕಂಥವ್ರು ತಲೆ ಮರೆಸ್ಕೊಂಡು ಈಗಾಗಲೇ ಓಡಿ ಹೋಗಿದ್ದಾರೆ. ಸೊ ಅವ್ರ ವಿರುದ್ಧ ಕಠಿಣ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಮತ್ತು ರೌಡಿ ಸೀಟನ್ನು ಓಪನ್ ಮಾಡಬೇಕು. ಜೊತೆಗೆ ಸ್ಥಳೀಯ ಪೊಲೀಸ್ ಅಧಿಕಾರಿಗಳು ಏನು ಸಂಪೂರ್ಣವಾಗಿ ತನಿಖೆಯನ್ನು ಮಾಡ್ತಾ ಇಲ್ಲ. ಹಾಗಾಗಿ ಹಿರಿಯ IPS ಅಧಿಕಾರಿಯ ನೇತೃತ್ವದಲ್ಲಿ ವಿಶೇಷ ತನಿಖಾ ಪಡೆಯನ್ನು ರಚಿಸಬೇಕು. SIT ಏನಂತ ಕರಿತೀವಲ್ಲ, ಸೊ ವಿಶೇಷ ತನಿಖಾ ಪಡೆಯನ್ನು ಮಾಡಿ ಇದಕ್ಕೆ ನಮಗೆ ದಲಿತರಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಇವರು ಸರಿಪಡಿಸಬೇಕು. ಇಲ್ಲದೆ ಹೋದಲ್ಲಿ ನಾವು ಎಲ್ಲ ಸಮುದಾಯದವರು ಕೂಡ ಸೇರಿ ಇದು ತಪ್ಪೇ, ಕಾನೂನು ಬಾಹಿರನೇ. ಸೊ ಹಾಗಾಗಿ ಅವ್ರಿಗೆ ನಾವು ನೈತಿಕ ಬೆಂಬಲವನ್ನು ಕೊಡ್ತೀವಿ. ಮತ್ತು ಇದು ಒಂದು ಏನಾದರೂ 17 ಜನರ ಮೇಲೆ ಕಾನೂನು ಕ್ರಮ ಕೈಗೊಂಡಿಲ್ಲ ಅಂತಂದರೆ ನಾವು ಮುಂದಿನ ದಿನಗಳಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕ್ತೀವಿ ಮತ್ತು ಸುರ್ಪುರ್ ಬಂದ್ ಕೂಡ ನಾವು ಕರೆ ಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಾಪ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ
ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness.